ಈ ವಿಡಿಯೋ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡುತ್ತೆ ಹೇಗೆ ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್. ಶೇರ್ ಮಾರ್ಕೆಟ್ಗಿಂತ ಫಾಸ್ಟಾಗಿ ದುಡ್ಡು ಮಾಡೋ ಅಂಥ ಜಾಗ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್. ಸರ್ ಇದೇ ದೊಡ್ಡಬಳ್ಳಾಪುರ ನೆಲಮಂಗಲ ಹೈವೇ ರೋಡ್ ಸರ್. ಎರಡೇ ಹೆಜ್ಜೆ ಇಕ್ಕಿದ್ರೆ ನಮ್ಮ ಲೇಔಟು ಒಂದೇ ಒಂದು ತಿಂಗಳಲ್ಲಿ ಎಲ್ಲ ಸೈಟು ಸೋಲ್ಡ್ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇರ್ತೀನಿ. ಹಲವಾರು ವಿಡಿಯೋಸು ಅಲ್ಲಿ TV ಚಾನಲಲ್ಲಿ ನೀವು ನೋಡ್ತಾ ಇರ್ತೀರಾ. ಇವತ್ತು ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಹೈವೇ ಪಕ್ಕದಲ್ಲಿ ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿಯೊಂದು ಮಾಹಿತಿ ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್. ಈಗಾಗಲೇ ನಮ್ಮ ಲೇಔಟಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ವಾಟರ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು, ಪ್ರತಿಯೊಂದು ನಂಬರ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ನಡೆದಿದೆ. ಇನ್ನೇನು ತಾರು ಒಂದು ಪೆಂಡಿಂಗ್ ಇದೆ, ತಾರು ಹಾಕ್ಕೊಡ್ತೀವಿ ಸರ್. ಸರ್ ನಮ್ಮ ಲೇಔಟಿಂದ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈ ಹೈವೇ ಪಕ್ಕದಲ್ಲೇ ಮಾಡಿರೋವಂಥ ಲೇಔಟು. ನೆಲಮಂಗಲಿಂದ ದೊಡ್ಡಬಳ್ಳಾಪುರ ಹೈವೇ ರೋಡ್ ಬರುತ್ತೆ, ಆ ರೋಡ್ಗೆ ಅಟ್ಯಾಚ್ಡೇ ಮಾಡಿರೋವಂಥ ಲೇಔಟ್. ಆಮೇಲೆ ಸ್ಕೂಲ್ಸ್ ವೈಸ್ ಹೋದರೆ ನೀವು BGS ಸ್ಕೂಲ್ ಹತ್ತಿರದಲ್ಲೇ ಇದೆ, BGS ಕಾಲೇಜಸ್ ಹತ್ತಿರದಲ್ಲೇ ಇದೆ. ಹಾಗೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತು ನಿಮ್ಗೆ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ನಿಮಗೆ ಕ್ವೀನ್ ಸಿಟಿ ಅಂತ ಇದ್ದಾರಲ್ಲ ಸರ್, ಅದಕ್ಕೆ ಹತ್ರನೇ ಇರೋವಂಥ ಪ್ರಾಪರ್ಟಿ ಇದು ಸರ್. ಇನ್ವೆಸ್ಟ್ಮೆಂಟ್ಗೆ ಆಗಲಿ ಕನ್ಸ್ಟ್ರಕ್ಷನ್ಗೆ ಆಗಲಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಗೆ ಯಾಕೆಂದರೆ ಈ ಸರೌಂಡಿಂಗಲ್ಲಿ 3,000 ರೂಪಾಯಿ ಕಡಿಮೆ ಇಲ್ಲ ಸರ್. ನಾವು ಅತಿ ಕಡಿಮೆ ಬೆಲೆಯಲ್ಲಿ ಪ್ರಾಪರ್ಟಿನ ಲಾಂಚ್ ಮಾಡ್ತಾ ಇರೋದು. ಈಗಾಗಲೇ ನಮ್ಮ ಲೇಔಟಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿದ್ದೀವಿ. ಹಾಗೆ ಇನ್ವೆಸ್ಟ್ಮೆಂಟ್ಗೂ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಂದು 2 ವರ್ಷ 3 ವರ್ಷ ಬಿಟ್ಟರೆ ಒಂದು ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ ಹೈವೇ ಅಟ್ಯಾಚ್ಡ್ ಇರುವಂಥ ಪ್ರಾಪರ್ಟಿ. ಹೈವೇ ಪಕ್ಕದಲ್ಲೇ ನೀವೆಲ್ಲೂ BMID ಲೇಔಟ್ಸನ್ನು ನೀವು ನೋಡಿರಲ್ಲ. ಅದರಲ್ಲಿ ಇದು ಏಕಾತ ಪ್ರಾಪರ್ಟಿ ಇರೋದ್ರಿಂದ ತುಂಬಾ ಅನುಕೂಲ. ಡಾಕ್ಯುಮೆಂಟ್ ವೈಸ್ ಹೋದರೆ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವುದೇ ಲಾಯರ್ ಹತ್ರ ತೊಗೊಂಡೋಗಿ ಕೊಟ್ಟರೆ ಅದು ಏಕಾತ ಪ್ರಾಪರ್ಟಿ ನೋಡಿದ ತಕ್ಷಣ ಕ್ಲಿಯರ್ ಆಗಿದೆ, ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಸರ್. ಬುಕ್ಕಿಂಗ್ ಪ್ರೋಸೆಸ್ಸು 10,000 ಕೊಟ್ಟು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೋದು. ಅವ್ರು ಲೀಗಲ್ ಚೆಕ್ ಮಾಡಿ ಕ್ಲಿಯರ್ ಆಗಿದ್ದರೆ ಲೋನ್ ಪ್ರೋಸೆಸ್ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೋದು ಸರ್. ಯಾಕಂದರೆ ನಾಳೆಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಪ್ರಾಪರ್ಟಿ ಇದು. ಏಕಾತ ಇರೋದ್ರಿಂದ ಇದು ಟೈಮು ನೀವು ವೆಯ್ಟ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟೇ ಇಲ್ಲ. ಇವತ್ತು ಓಕೆ ಆಯಿತಾ, ಲೀಗಲ್ ಚೆಕ್ ಮಾಡ್ಕೊಳ್ಳಿ, ನಾಳೆಗೆ ರಿಜಿಸ್ಟ್ರೇಷನ್ ಅಂದರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ ಸರ್. ಖಂಡಿತ ಇದು ಏಕಾತ ಇರೋದ್ರಿಂದ ನಿಮಗೆ SBI ಬ್ಯಾಂಕಲ್ಲಿ ಆಗಿರ್ಬೋದು, ಮತ್ತು ನಿಮಗೆ HDFCಯಲ್ಲಿ ಆಗಿರ್ಬೋದು, LICಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಬ್ಯಾಂಕಲ್ಲಿ ನಿಮ್ಮ ಸಿವಿಲ್ ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ. ಅದು ರೇಟ್ ಆಫ್ ಇಂಟ್ರೆಸ್ಟ್ ನೀವು ಬೇರೆದಕ್ಕೆ ಕನ್ವರ್ಷನ್ಗಿಂತ ಅದಕ್ಕೆ ಹೋದರೆ ನಿಮ್ಮ 10.5 12ವರೆಗೂ ಇರುತ್ತೆ. ಇದರಲ್ಲಿ 8ರಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 8%ಇಂದ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಿವಿಲ್ ಚೆನ್ನಾಗಿದ್ದರೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರ್. ಸರ್ ಇಲ್ಲಿ ನಿಮಗೊಂದು 5 lakhsವರೆಗೂ ಇದ್ದರೆ ಸಾಕು, ರಿಮೈನಿಂಗ್ ಎಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸರ್ ಈ ಕಡೆ ನೋಡ್ತಾ ಇದ್ರಲ್ಲ ಸರ್, ಇದು ನೆಲಮಂಗಲಕ್ಕೆ ಹೋಗುತ್ತೆ ಸರ್. ಇದು ಈ ರೋಡ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಗೆ ಹೋಗುತ್ತೆ. ಈ ಹೈವೇ ಅಟ್ಯಾಚ್ಡೇ ನಮ್ಮ ಲೇಔಟ್ ಸರ್ ಮಾಡಿರೋವಂಥದ್ದು. ಇವಾಗ ಸದ್ಯಕ್ಕೆ ಹೈವೇ ಪಕ್ಕದಲ್ಲಿ ಲೇಔಟ್ ಸಿಗ್ತಾ ಇಲ್ಲ ಸರ್. ನಮ್ಮದೊಂದೇ ಹೈವೇ ಪಕ್ಕದಲ್ಲೇ ಲೇಔಟ್ ಕೊಡ್ತಾ ಇರೋದು ನಿಮಗೆ ಸರ್. ಕೋಟಿ ಬೆಳೆ ಹೇಗೆ ಬಾಳತ್ತೆ ಅಂದರೆ ನಾನು ಹೇಳ್ತೀನಿ ನೋಡಿ. ಖಂಡಿತ ಇವತ್ತು ನೀವು ಲಕ್ಷಾಂತರ ರೂಪಾಯಿ ಈ ಪ್ರಾಪರ್ಟಿ ಮೇಲೆ ಹಾಕ್ತೀರಾ. ಇದು ಹೈವೇ ಪಕ್ಕದಲ್ಲಿ ಇರೋವಂಥ ಪ್ರಾಪರ್ಟಿ. ಹೈವೇ ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ಇವಾಗ ಸದ್ಯಕ್ಕೆ ನಿಮ್ಗೆ ಎಲ್ಲ ಕಡೆನೂ ಗೊತ್ತಿದೆ ಹೈವೇ ಪಕ್ಕದಲ್ಲಿ ಹೇಗೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಹೇಗೆಲ್ಲ ರಿಟರ್ನ್ಸ್ ಬರ್ತಾ ಇದೆ ಅಂತ. ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಕೆಲವೇ ವರ್ಷಗಳಲ್ಲಿ ನಿಮಗೆ ಕೋಟ್ಯಾಧಿಪತಿ ಆಗೋದಂತೂ ಗ್ಯಾರಂಟಿ ಸರ್. ಸರ್ ಈಗ ನೆಲಮಂಗಲ ಡೈರೆಕ್ಟಾಗಿ ಬಂದುಬಿಟ್ಟು ಹರ್ಷ ಹಾಸ್ಪಿಟ್ಲ್ ಹತ್ರ ಇಳ್ಕೊಂಡು ರೈಲ್ವೆ ಸ್ಟೇಷನ್ನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಸರ್.